ಲೇಡೀಸ್ ಅಂಡ್ ಜೆಂಟಲ್ಮನ್, ಇತಿಹಾಸದಲ್ಲಿ ಕೆಲವು ಬ್ಯಾಟರ್ಗಳು ನಿರ್ದಿಷ್ಟ ತಂಡಗಳ ವಿರುದ್ಧ ಅಕ್ಷರಶಃ ಅಬ್ಬರಿಸ್ತಾರೆ. ಅಂತಹ ಸಾಲಿನಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಮೊದಲಿಗರು. ಇಲ್ಲಿ ಕೆಎಲ್ ರಾಹುಲ್ ಅಬ್ಬರಿಸೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಅನ್ನುವಂತಹದ್ದೇ ವಿಶೇಷ. ಅಂದ್ರೆ ತನ್ನ ತವರು ತಂಡದ ವಿರುದ್ಧವೇ ರಾಹುಲ್ ತೋರುವಂತಹ ಬ್ಯಾಟಿಂಗ್ ಪರಾಕ್ರಮ ಈ ಬಾರಿ ಕೂಡ ಮುಂದುವರೆದಿದೆ. ಈ ಕುರಿತ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ನಿಶ್ಚಿತ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ RCB ವಿರುದ್ಧದ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆರಂಭಿಕನಾಗಿ ಕಣಕ್ಕಿಳಿದ ರಾಹುಲ್ 57 ರನ್ ಬಾರಿಸಿದ್ರು. ಈ ಅರ್ಧ ಶತಕದ ನೆರವಿನೊಟ್ಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು RCB ವಿರುದ್ಧ 6 ವಿಕೆಟ್ಗಳ ಜಯವನ್ನ ಸಾಧಿಸಿತ್ತು. ಇದೀಗ RCB ಮತ್ತು DC ಎರಡನೇ ಮುಖಾಮುಖಿಗೆ ಸಜ್ಜಾಗಿದೆ. ಈ ಬಾರಿ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅತಿ ದೊಡ್ಡ ಚಿಂತೆ ಕೆಎಲ್ ರಾಹುಲ್. RCB ವಿರುದ್ಧ ಕೆಎಲ್ ರಾಹುಲ್ 18 ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ. ಈ ವೇಳೆ ಅವರು 69.91ರ ಸರಾಸರಿಯಲ್ಲಿ ಒಟ್ಟು 839 ರನ್ ಅನ್ನ ಕಲೆ ಹಾಕಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಕೆಎಲ್ ರಾಹುಲ್ ಒಂದು ಭರ್ಜರಿ ಶತಕ ಹಾಗೆ 5 ಅರ್ಧ ಶತಕಗಳನ್ನ ಸಹ ಬಾರಿಸಿದ್ದಾರೆ. IPL 2020ರಲ್ಲಿ RCB ಬೌಲರ್ಗಳನ್ನ ಮನ ಬಂದಂತೆ ದಂಡಿಸಿದ ರಾಹುಲ್ ಕೇವಲ 69 ಎಸೆತಗಳಲ್ಲಿ ಅಜೇಯ 132 ರನ್ ಅನ್ನ ಚಚ್ಚಿದ್ರು. ಈ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿದ 7 ಪಂದ್ಯಗಳಲ್ಲಿ ಕೆಎಲ್ ರಾಹುಲ್ 151.68ರ ಸ್ಟ್ರೈಕ್ ರೇಟ್ ನಲ್ಲಿ 270 ರನ್ ಗಳಿಸಿದ್ದಾರೆ. ಅತ್ತ ಮೊದಲ ಪಂದ್ಯದಲ್ಲಿ RCB ವಿರುದ್ಧ ಆಕರ್ಷಕ ಅರ್ಧ ಶತಕ ಬಾರಿಸಿರುವಂತಹ ಕೆಎಲ್ ರಾಹುಲ್ ಇದೀಗ ದ್ವಿತೀಯ ಪಂದ್ಯದಲ್ಲೂ ಅಬ್ಬರಿಸುವಂತಹ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ RCB ತಂಡ ಗೆಲುವನ್ನ ದಾಖಲಿಸಬೇಕಿದ್ರೆ ಕೆಎಲ್ ರಾಹುಲ್ ಅವರನ್ನ ಬೇಗನೆ ಔಟ್ ಮಾಡೋದು ಅನಿವಾರ್ಯ. ಒಂದು ವೇಳೆ ಕನ್ನಡಿಗ ಕ್ರೀಸ್ ಕಚ್ಚಿ ನಿಂತ್ರೆ RCB ಪಾಲಿಗೆ ಕಂಟಕವಾಗ್ತಾರೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕೆಎಲ್ ರಾಹುಲ್ ಇದುವರೆಗೂ 14 ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ. ಈ ವೇಳೆ 52.0 ಸರಾಸರಿಯೊಟ್ಟಿಗೆ 520 ರನ್ ಅನ್ನ ಗಳಿಸಿದ್ದಾರೆ. ಇಲ್ಲಿ ಅವರ ಸ್ಟ್ರೈಕ್ ರೇಟ್ 160.99ರಷ್ಟಿರುವಂತಹದ್ದು ವಿಶೇಷ. ಇದು ದೆಹಲಿಯ ಪಿಚ್ ನಲ್ಲಿ ಅವರು ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ಮಾಡೋದಕ್ಕೆ ಸಾಕ್ಷಿ. ಹಾಗಾಗಿ RCBಗೆ ಇವತ್ತು ಕನ್ನಡಿಗ ಕೆಎಲ್ ರಾಹುಲ್ ಮತ್ತೆ ಯಾವ ರೀತಿ ಹಿನ್ನಡೆಯನ್ನ ಕೊಡ್ತಾರೋ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.